PSI, KS ಹಾಗೂ ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ 2017-2018ನೇ ವರ್ಷದ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸ್ಗಳನ್ನು ಇವತ್ತು ಸಂಕ್ಷಿಪ್ತವಾಗಿ ನೀಡ್ತಾ ಇದ್ದೀನಿ. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೂಡ ಇದರ ಮೇಲೆ ಬೇಕಾದಷ್ಟು ಕ್ವೆಶನ್ಸ್ಗಳು ಬರ್ಬೋದು. ಸೊ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಮೊದಲನೇದು ರೈಟ್ ಟು ಪ್ರೈವಸಿ, ಅಂದರೆ ಖಾಸಗಿತನದ ಹಕ್ಕು. ಈ ಹಕ್ಕಿನ ಕುರಿತಾಗಿ ತಜ್ಞರು ಏನೆಂದು ವ್ಯಾಖ್ಯಾನವನ್ನು ಹೇಳಿದ್ದಾರೆ ಅಂದರೆ, ಸಂವಿಧಾನವೆಂಬ ಸಂಪದ್ಭರಿತ ಗಣಿಯಿಂದ ಹೊರತೆಗೆದಿರುವ ವಿರಳ ವಜ್ರ. ಖಾಸಗಿತನ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಎಂದು 9 ನ್ಯಾಯಮೂರ್ತಿಗಳ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹಾಗಾದರೆ ಆ 9 ನ್ಯಾಯಮೂರ್ತಿಗಳು ಯಾರೆಂದರೆ, ಮೊದಲನೆಯವರು ಮುಖ್ಯ ನ್ಯಾಯಮೂರ್ತಿ ಜಗದೀಶ್ ಸಿಂಗ್ ಕೆಹರ್, ನ್ಯಾಯಮೂರ್ತಿ RK ಅಗರ್ವಾಲ್, ನ್ಯಾಯಮೂರ್ತಿ ಜಸ್ಟಿಸ್ ಚೆಲಾಮೇಶ್ವರ್, ನ್ಯಾಯಮೂರ್ತಿ ಧನಂಜಯ್ ಯಶವಂತ್ ಚಂದ್ರಚೂಡ್, ನ್ಯಾಯಮೂರ್ತಿ SA ಬೊಬ್ಡೆ, ನ್ಯಾಯಮೂರ್ತಿ ರೋಹಿಂಗ್ಟನ್ ಪಾಲಿ ನಾರಿಮನ್, ನ್ಯಾಯಮೂರ್ತಿ ಅಭಯ್ ಮನೋಹರ್ ಸರ್ಪೆ, ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ಹಾಗೂ ನ್ಯಾಯಮೂರ್ತಿ ಸಬ್ದುಲ್ ನಜೀರ್. ಇವರನ್ನು ಒಳಗೊಂಡ ನ್ಯಾಯಪೀಠ 547 ಪುಟಗಳ ಸುದೀರ್ಘ ತೀರ್ಪು ಪ್ರಕಟಿಸಿತು. ಹಾಗಾದರೆ ಈ ಖಾಸಗಿತನ ಅಂದರೆ ಏನಂತ ನೋಡೋಣ. ಖಾಸಗಿತನ ಅಂದರೆ ವ್ಯಕ್ತಿ ಮತ್ತೊಬ್ಬರಿಗೆ ಹಾನಿಯಾಗದಂತೆ ತನಗಿಷ್ಟ ಬಂದಂತೆ ತಾನು ಬದುಕುವುದು. ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ. ಮತ್ತೊಬ್ಬರಿಗೆ ಹಾನಿಯಾಗುತ್ತಿಲ್ಲವಾದರೆ ವ್ಯಕ್ತಿ ಹೇಗೆ ಬೇಕೋ ಹಾಗೆ ಬದುಕಬಹುದು. ಈ ಖಾಸಗಿತನದ ಹಕ್ಕಿನ ವಿವಾದ ಅದರ ಪ್ರಮುಖ ಹಿನ್ನೆಲೆ ಆಧಾರ್ ವಿವಾದ ಇದಕ್ಕೆ ಸಂಬಂಧಿಸಿದೆ. ಸೊ ಆ ಆಧಾರ್ ವಿವಾದ ಏನಾಗಿತ್ತು ಅಂತ ನೋಡೋಣ. ಆಧಾರ್ ಕಾರ್ಡ್ ಮಾಡಿಸುವಾಗ ಪ್ರತಿ ವ್ಯಕ್ತಿಯು ತನ್ನ ಬೆರಳಚ್ಚು ಮತ್ತು ಕಣ್ಣಿನ ರೆಟಿನಾ ಸ್ಕ್ಯಾನ್ ಮಾಡಿಸಬೇಕು. ಮಾತ್ರವಲ್ಲ, ವೈಯಕ್ತಿಕ ವಿವರಗಳನ್ನು ನೀಡಬೇಕು. ಆದರೆ ಇದರಿಂದ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳು ಬೇರೆಡೆಗೆ ಸೋರಿಕೆಯಾಗುವ ಸಂಭವ ಹೆಚ್ಚಾಗಿತ್ತು. ಬೇರೆ ಯಾವ ಮುಂದುವರಿದ ದೇಶಗಳಲ್ಲೂ ಬಯೋಮೆಟ್ರಿಕ್ ಮಾಹಿತಿಯನ್ನು ಒತ್ತಾಯಪೂರ್ವಕವಾಗಿ ಕಲೆ ಹಾಕಲಾಗಿಲ್ಲ. ಆದ್ದರಿಂದ ಆಧಾರ್ಗಾಗಿ ಖಾಸಗಿತನವನ್ನು ಕಸಿಯುತ್ತಿರುವುದು ಸರಿಯೇ ಎಂಬ ಕುರಿತು ಪ್ರಶ್ನೆ ಎದ್ದಿತ್ತು. ಅದರ ಹಿನ್ನೆಲೆ ಈ ಖಾಸಗಿತನದ ಹಕ್ಕಿನ ಬಗ್ಗೆ ವಿವಾದ ಬಂದಿತ್ತು. ಈ ಖಾಸಗಿತನ ಅಂದರೆ ಈ ಆಧಾರ್ ವಿವಾದಕ್ಕೆ ಅರ್ಜಿಯನ್ನು ಸಲ್ಲಿಸಿದವರು ಯಾರೆಂದರೆ, 2012 ನವೆಂಬರ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ KS ಪುಟ್ಟಸ್ವಾಮಿ ಎನ್ನುವರು ಆಧಾರ್ ಯೋಜನೆಯ ಸಂವಿಧಾನಿಕ ಮಾನ್ಯತೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ನಂತರ ಅವರೊಂದಿಗೆ ಹಲವರು ಸೇರಿಕೊಂಡರು. ಇದು ರೈಟ್ ಟು ಪ್ರೈವಸಿ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಇದೆ. ಈಗಾಗಲೇ ನಾನು ಯಾವ್ಯಾವ ಟಾಪಿಕ್ಸ್ಗಳನ್ನು ಈಗ ಹೇಳ್ತಾ ಇದ್ದೀನಲ್ಲ, ಅದರ ವಿವರಣಾತ್ಮಕ ಎಸ್ಸೆಯನ್ನು ನಾನು ಆಗಲೇ ಮಾಡಿದ್ದೀನಿ. ಸೊ ಈ ಸಂಕ್ಷಿಪ್ತ ಮಾಹಿತಿಯೊಂದಿಗೆ ವಿವರಣಾತ್ಮಕ ಮಾಹಿತಿ ಇರುವಂತಹ ಆಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಎರಡನೆಯ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಟ್ರಿಪಲ್ ತಲಾಕ್, ಅಂದರೆ ತ್ರಿವಳಿ ತಲಾಕ್. ತ್ರಿವಳಿ ತಲಾಕ್ ಮಸೂದೆಗೆ ಕೇಂದ್ರ ಸಂಪುಟದ ಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ. ಈ ಟ್ರಿಪಲ್ ತಲಾಕ್ಗೆ ಸಂಬಂಧಿಸಿದಂತೆ ಮುಖ್ಯ ನ್ಯಾಯಮೂರ್ತಿ JS ಕೆಹರ್ ನೇತೃತ್ವದ 5 ನ್ಯಾಯಾಧೀಶರನ್ನು ಒಳಗೊಂಡ ಸಂವಿಧಾನಿಕ ನ್ಯಾಯಪೀಠ 6 ದಿನಗಳ ಕಾಲ ವಿಚಾರಣೆಯನ್ನು ನಡೆಸಿ ಮೇ 13ರಂದು ತನ್ನ ತೀರ್ಪನ್ನು ಕಾಯ್ದಿರಿಸಿತು. ಆದರೆ ಆಗಸ್ಟ್ 22ರಂದು ತನ್ನ ಬಗ್ಗೆ ಅಂದರೆ ಟ್ರಿಪಲ್ ತಲಾಕ್ ಬಗ್ಗೆ ಅಂತಿಮ ತೀರ್ಪನ್ನು ನೀಡಿದೆ. ತ್ರಿವಳಿ ತಲಾಕ್ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಅಂದರೆ ಈ ತ್ರಿವಳಿ ತಲಾಕನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಉತ್ತರಾಖಂಡ್ ನಿವಾಸಿ ಶೈರಾ ಬಾನು ಅವರು ಹಾಕಿರುವ ಅರ್ಜಿ ಸೇರಿದಂತೆ ಒಟ್ಟು 6 ಅರ್ಜಿಗಳ ವಿಚಾರಣೆ ಬಳಿಕ ತೀರ್ಪು ಹೊರಬರುತ್ತಿದೆ. ಮುಸ್ಲಿಂ ಸಮುದಾಯದ ವ್ಯಕ್ತಿ ಕೇವಲ 3 ಬಾರಿ ತಲಾಕ್ ಎಂದು ಹೇಳಿ ಹೆಂಡತಿಗೆ ವಿಚ್ಛೇದನ ನೀಡುವುದು ಕಾನೂನು ಬಾಹಿರ ಹಾಗೂ ಅಸಂವಿಧಾನಿಕವಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿತ್ತು. ನಿಮಗೆ ಇದರ ಮೇಲೆ ಒಂದು ಕ್ವೆಶನ್ಸ್ ಬರ್ಬೋದು. ಅಂದರೆ ತ್ರಿವಳಿ ತಲಾಕ್ ಮೇಲೆ ಅರ್ಜಿ ಸಲ್ಲಿಸಿರುವ ಮಹಿಳೆ ಹೆಸರೇನಂತ. ಶೈರಾ ಬಾನು. ತ್ರಿವಳಿ ತಲಾಕ್ ಎಂಬುದು ಮಹಿಳೆಯರ ಹಕ್ಕನ್ನು ಅವರಿಗೆ ಹಿಂದಿರುಗಿಸುವ ವಿಚಾರ. ಆದ್ದರಿಂದ
ಈ ವಿಚಾರಣೆಗೆ ಒಬ್ಬ ಮಹಿಳಾ ಜಡ್ಜ್ ಕೂಡ ಇದ್ದರೆ ಚೆನ್ನಾಗಿತ್ತು ಎಂಬ ಮಾತುಗಳು ಕೇಳಿಬಂತು. ತ್ರಿವಳಿ ತಲಾಖ್ ವಿವಾಹಿತ ಮಹಿಳೆಗೆ ವಿವಾಹ ವಿಚ್ಛೇದನ ನೀಡುವ ಒಂದು ರೀತಿಯ ಮುಸ್ಲಿಂ ಸಮುದಾಯದಲ್ಲಿ ಇರುವಂತಹ ಪದ್ಧತಿಯಾಗಿದೆ. ಈ ಪದ್ಧತಿಯಂತೆ ವಿವಾಹಿತ ಮುಸ್ಲಿಂ ವ್ಯಕ್ತಿಯು ತನ್ನ ಪತ್ನಿಗೆ ಕಾನೂನು ಮಾನ್ಯ ವಿಚ್ಛೇದನ ನೀಡಿದ್ದೇನೆ ಎಂದು ಘೋಷಿಸಬಹುದಾಗಿದೆ. ಇದು ಮೌಖಿಕವಾಗಿರಬಹುದು ಅಥವಾ ಲಿಖಿತ ರೂಪದಲ್ಲೂ ಕೂಡ ಇರಬಹುದು, ಅಥವಾ ಈ ಮಾಧ್ಯಮ ಅಂದರೆ ಇಮೇಲ್ ಮೂಲಕ ಅಥವಾ SMS ಮೂಲಕ, ಟೆಲಿಫೋನ್ ಕಾಲ್, ಇಮೇಲ್ ಅಥವಾ ಫೇಸ್ಬುಕ್, ವಾಟ್ಸ್ಆ್ಯಪ್ ಮೂಲಕ ಕೂಡ ತಲಾಕ್ 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 ಎಂದು 3 ಬಾರಿ ಕಳಿಸಿ ವಿಚ್ಛೇದನ ನೀಡಿದ ಹಲವಾರು ಉದಾಹರಣೆಗಳು ಇದೆ. ಆ ಹಿನ್ನೆಲೆ ತ್ರಿವಳಿ ತಲಾಕ್ ನಿಷೇಧವನ್ನು ಸುಪ್ರೀಂ ಕೋರ್ಟ್ ನೀಡಿ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. 5 ನ್ಯಾಯಾಧೀಶರ ಪಂಚ ಸದಸ್ಯ ಪೀಠ ಈ ತೀರ್ಪು ನೀಡಿದೆ. ತ್ರಿವಳಿ ತಲಾಕ್ ಪರವಾಗಿ ತೀರ್ಪು ನೀಡಿದ್ದ ಮುಖ್ಯ ನ್ಯಾಯಾಧೀಶರಾದ JS ಖೇರ್ ಇದಕ್ಕೆ ಸಂವಿಧಾನಿಕ ಕಾನೂನು ರೂಪಿಸಲು ಅವಕಾಶ ಕೊಟ್ಟು 6 ತಿಂಗಳವರೆಗೆ ತಡೆ ನೀಡಿದ್ದರು. ಆದರೆ ತ್ರಿವಳಿ ತಲಾಕ್ ಸಂವಿಧಾನದ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 21 ಹಾಗೂ ಆರ್ಟಿಕಲ್ 25ರ ಉಲ್ಲಂಘನೆಯಲ್ಲ ಎಂದು ಅವರು ಹೇಳಿದ್ದು, ಮುಂದಿನ 6 ತಿಂಗಳ ಒಳಗೆ ಸಂವಿಧಾನ ಈ ಬಗ್ಗೆ ಕಾನೂನು ರೂಪಿಸಬೇಕು ಎಂದಿದ್ದರು. ಆದರೆ ಉಳಿದ 3 ನ್ಯಾಯಾಧೀಶರಾದ ಕುರಿಯನ್ ಜೋಸೆಫ್, UU ಲಲಿತ್ ಹಾಗೂ RF ನಾರಿಮನ್ ತ್ರಿವಳಿ ತಲಾಕ್ ವಿರುದ್ಧವಾಗಿ ತೀರ್ಪು ನೀಡಿದ್ದಾರೆ. ಮುಸ್ಲಿಂ ಮಹಿಳೆಯರ ಹಿತಾಸಕ್ತಿ ಹಾಗೂ ಸ್ವಾತಂತ್ರ್ಯ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ತ್ರಿವಳಿ ತಲಾಕ್ ನಿಷೇಧಿಸಿದ್ದಾರೆ. ಇದರ ವಿವರಣಾತ್ಮಕ ಎಸ್ಸೆ ಕೂಡ ಅದರ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ಕೌ ಸ್ಲಾಟರ್ ಬ್ಯಾನ್ ಅಂದರೆ ಗೋ ಹತ್ಯೆ ನಿಷೇಧ. ಹಸು, ಕರು, ಎತ್ತು, ಎಮ್ಮೆ ಹಾಗೂ ಕೋಣಗಳ ವಧೆ ಮಾಡುವುದು ಹಾಗೂ ವಧೆ ಮಾಡುವ ಉದ್ದೇಶದಿಂದ ಸಾಗಣೆ ಮಾಡುವುದನ್ನು ನಿಷೇಧಿಸಿ ಗೋ ಹತ್ಯೆ ನಿಷೇಧ ಮಸೂದೆಯನ್ನು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಫೆಬ್ರವರಿ 10, 2010ರಂದು ನಿರ್ಧರಿಸಿದೆ. ಸಂವಿಧಾನದ 48ನೇ ವಿಧಿ ಅನುಸಾರ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗೆ ಒಪ್ಪುವ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಗೋ ಹತ್ಯೆ ನಿಷೇಧ ಜಾರಿಗೆ ತರಲು ರಾಜ್ಯ ಸರ್ಕಾರವು ತೀರ್ಮಾನಕ್ಕೆ ಬಂದಿದೆ. ಗುಜರಾತ್, ಮಧ್ಯಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಇನ್ನು ಕೆಲವು ರಾಜ್ಯಗಳನ್ನು ಅನುಸರಿಸಿ ಗೋ ಹತ್ಯೆಯನ್ನು ತಡೆಯಲು ಕಾಯ್ದೆ ರೂಪಿಸಲಾಗಿದೆ. ಗೋವು ಸಂರಕ್ಷಣೆಗೆ ಸಂಬಂಧಿಸಿದಂತೆ ಈಗಿರುವ 1964ರ ಕಾಯ್ದೆ ಬದಲು ಗೋ ಹತ್ಯೆ ನಿಷೇಧ ಹಾಗೂ ಜಾನುವಾರು ಸಂರಕ್ಷಣಾ ಕಾಯ್ದೆ 2010ರ ಹೆಸರಿನ ಸಮಗ್ರ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗುತ್ತಿದೆ. ಭಾರತದ ಸಂವಿಧಾನದಲ್ಲಿಯೂ ಜಾನುವಾರುಗಳ ಹತ್ಯೆಯನ್ನು ನಿಷೇಧಿಸುವಂತೆ 48ನೇ ವಿಧಿಯು ರಾಜ್ಯಗಳಿಗೆ ಆದೇಶಿಸುತ್ತದೆ. ಭಾರತದಲ್ಲಿರುವ 29 ರಾಜ್ಯಗಳಲ್ಲಿ ಸುಮಾರು 24 ರಾಜ್ಯಗಳಲ್ಲಿ ಈಗಲೂ ಕೂಡ ಹಸುಗಳ ವಧೆ ಅಥವಾ ಮಾರಾಟವನ್ನು ನಿಷೇಧಿಸುವ ಹಲವಾರು ಕಾನೂನುಗಳು ಜಾರಿಯಲ್ಲಿದೆ. ಆದರೆ ಈ ಕಾನೂನಿನಿಂದ ಹೊರಗುಳಿದ ರಾಜ್ಯಗಳೆಂದರೆ ಕೇರಳ, ನಾಗಾಲ್ಯಾಂಡ್, ತ್ರಿಪುರ, ಸಿಕ್ಕಿಂ. ಇವು ಈ ಕಾನೂನಿನಿಂದ ಹೊರಗುಳಿದಿದೆ. ಮೇ 26, 2017ರಂದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ಭಾರತದಾದ್ಯಂತ ಪ್ರಾಣಿ ಮಾರುಕಟ್ಟೆಗಳಲ್ಲಿ ಹತ್ಯೆಗಾಗಿ ಹಸುಗಳು ಮತ್ತು ಎಮ್ಮೆಗಳನ್ನು ಮಾರಾಟ ಮಾಡಲು ನಿಷೇಧವನ್ನು ವಿಧಿಸಿತು. ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 ಸೆಕ್ಷನ್ 37ರ ನಿಯಮದ ಅಡಿಯಲ್ಲಿ ತಿದ್ದುಪಡಿ ಮಾಡಿರುವ ಪರಿಸರ ಸಚಿವಾಲಯ ಇಂಥದೊಂದು ಮಹತ್ವದ ಅಧಿಸೂಚನೆ ಹೊರಡಿಸುವ ಮೂಲಕ ಗೋವುಗಳ ಕೊಡುಕೊಳ್ಳುವಿಕೆ ಪ್ರಕ್ರಿಯೆಯನ್ನು ಇನ್ನಷ್ಟು ಕಠಿಣಗೊಳಿಸಿದೆ. ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅಂದರೆ GST ಜಾರಿಗೆ ತರುವ ಮೂಲಕ ತೆರಿಗೆ ಸರಳವಾಗುತ್ತದೆ. ಭಾರತದಾದ್ಯಂತ ಒಂದೇ ತೆರಿಗೆ, ಒಂದು ಮಾರುಕಟ್ಟೆ, ಹೆಚ್ಚಿನ ಪ್ರಮಾಣದ ಉತ್ಪಾದನೆ, GDPಯಲ್ಲಿ ಹೆಚ್ಚಳ ಹಾಗೂ ದೇಶದಲ್ಲಿ ಹೂಡಿಕೆಗೆ ಇದು ಸಹಕಾರಿ ಎಂದು ಹೇಳಲಾಗುತ್ತದೆ. ಹಾಗಾದರೆ GST ಕುರಿತಾಗಿ ಇದರ ಇತಿಹಾಸದ ಒಂದು ಹಿನ್ನೆಲೆಯನ್ನು ನೋಡೋಣ.
ಮೊದಲನೆಯದಾಗಿ ಜಿಎಸ್ಟಿ ಜಾರಿಗೆ ತರಬೇಕು ಎನ್ನುವ ಮಾತು ಇಂದು ನಿನ್ನೆಯದಲ್ಲ. ಬದಲಾಗಿ ಹಿಂದೆ 1999ರಲ್ಲೇ ಈ ಬಗ್ಗೆ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಮಿತಿಯೊಂದನ್ನು ರಚಿಸಿ ಅಂದಿನ ಪಶ್ಚಿಮ ಬಂಗಾಳದ ಹಣಕಾಸು ಮಂತ್ರಿ ಅಸೀಂ ದಾಸ್ಗುಪ್ತಾ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿ ಜಿಎಸ್ಟಿಯ ಮಾದರಿಯೊಂದನ್ನು ತಯಾರು ಮಾಡುವಂತೆ ಹೇಳಲಾಗಿತ್ತು. ಈ ಸಮಿತಿಗೆ ಏಕ ತೆರಿಗೆ ಜಾರಿಗೆ ತರಲು ಬೇಕಾಗಿರುವ ತಂತ್ರಜ್ಞಾನ ಹಾಗೂ ಸಲಕರಣೆಗಳನ್ನು ಜೋಡಿಸುವ ಕೆಲಸ ವಹಿಸಲಾಗಿತ್ತು. 2003ರಲ್ಲಿ ವಾಜಪೇಯಿಯವರ ಸರ್ಕಾರ ವಿಜಯ್ ಕೇಳ್ಕರ್ ನೇತೃತ್ವದ ಸಮಿತಿ ರಚಿಸಿ ತೆರಿಗೆ ಸುಧಾರಣೆಗಳ ಬಗ್ಗೆ ವರದಿ ನೀಡಲು ಸೂಚಿಸಿತ್ತು. 2005ರಲ್ಲಿ ಕೇಳ್ಕರ್ ಸಮಿತಿಯು 12ನೇ ಹಣಕಾಸು ಆಯೋಗದ ಸಲಹೆಯಂತೆ ಜಿಎಸ್ಟಿ ಜಾರಿಗೆ ತರಲು ಶಿಫಾರಸು ಮಾಡಿತ್ತು. 2004ರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಪತನಗೊಂಡ ನಂತರ ಅಧಿಕಾರಕ್ಕೆ ಬಂದ ಯುಪಿಎ ಸರ್ಕಾರದ ಹೊಸ ಹಣಕಾಸು ಸಚಿವ ಶ್ರೀ ಚಿದಂಬರಂ ಅವರು ಹಿಂದೆ ಮಾಡಲಾಗಿದ್ದ ಜಿಎಸ್ಟಿ ಕೆಲಸವನ್ನು ಕೈಗೆತ್ತಿಕೊಂಡರು ಹಾಗೂ 2010 ಏಪ್ರಿಲ್ 1ರಿಂದ ಜಿಎಸ್ಟಿ ಜಾರಿಗೆ ತರುವ ಬಗ್ಗೆ ಪ್ರಸ್ತಾಪ ಮಾಡಿದರು. ಆದರೆ ಅಸೀಂ ದಾಸ್ಗುಪ್ತಾ ಅವರ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಪತನಗೊಂಡ ಕಾರಣ ಅವರ ಸಮಿತಿಯ ಮುಖ್ಯಸ್ಥ ಈ ಹುದ್ದೆಯನ್ನು ತ್ಯಜಿಸಬೇಕಾಯಿತು. ಹೀಗಾಗಿ ಜಿಎಸ್ಟಿಯ ಅನುಷ್ಠಾನ ಹಿಂಬದಿಗೆ ಸರಿಯಿತು. 2014ರಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರ ಸರ್ಕಾರ ಹಿಂದಿನ ಎನ್ಡಿಎ ಸರ್ಕಾರದ ಕೂಸಾಗಿದ್ದ ಜಿಎಸ್ಟಿಗೆ ಮರುಜೀವವನ್ನು ಕೊಟ್ಟಿತು. ಹಣಕಾಸು ಸಚಿವರಾದ ಶ್ರೀ ಅರುಣ್ ಜೇಟ್ಲಿ ಅವರು ಜಿಎಸ್ಟಿ ಜಾರಿಗೆ ತರುವ ಬಗ್ಗೆ ಲೋಕಸಭೆಯಲ್ಲಿ ಮಸೂದೆ ಮಂಡಿಸಿ ಸಭೆಯಲ್ಲಿ ಬಹುಮತ ಗಳಿಸಿದರು. ಇದರ ಜೊತೆಗೆ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ರಾಜ್ಯಗಳು ಜಿಎಸ್ಟಿಯನ್ನು ವಿಧಾನಸಭೆಯಲ್ಲಿ ಅನುಮೋದಿಸಿದವು. ಈ ಹಿನ್ನೆಲೆಯಲ್ಲಿ ಜುಲೈ 1, 2017ರಿಂದ ಭಾರತದಾದ್ಯಂತ ಜಿಎಸ್ಟಿಯನ್ನು ಜಾರಿಗೆ ತರಲಾಯಿತು. ಇದಿಷ್ಟು ಜಿಎಸ್ಟಿ ಜಾರಿಗೆ ಬರುವಕ್ಕಿಂತ ಮುಂಚೆ ಮಾಡಿದಂತಹ ಸಮಿತಿಗಳು ಹಾಗೂ ಸುಧಾರಣೆಗಳು. ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಡಿಮಾನಿಟೈಸೇಷನ್ ಅಂದರೆ ನೋಟುಗಳ ಅಮಾನ್ಯೀಕರಣ. ಭಾರತ ಸರ್ಕಾರ ಬುಧವಾರ 9 ನವೆಂಬರ್ 2016ರಿಂದ ಎಲ್ಲ 500 ರೂಪಾಯಿಗಳ ನೋಟು ಹಾಗೂ 100 ರೂಪಾಯಿಗಳ ನೋಟುಗಳನ್ನು ಬ್ಯಾಂಕ್ ನೋಟುಗಳ ಅಮಾನ್ಯೀಕರಣವನ್ನು ಘೋಷಣೆ ಮಾಡಿದ್ದು, ಭಾರತದಲ್ಲಿ ಕಾನೂನುಬದ್ಧವಾಗಿ ಮಹಾತ್ಮ ಗಾಂಧಿ ಸರಣಿಯ 1000 ರೂಪಾಯಿಗಳ ಬ್ಯಾಂಕ್ ನೋಟುಗಳ ಮೌಲ್ಯವನ್ನು ರದ್ದುಗೊಳಿಸುತ್ತಿರುವುದಾಗಿ ನವೆಂಬರ್ 8, 2016ರಲ್ಲಿ ಘೋಷಿಸಲಾಯಿತು. ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು 8:15 ಅಂದರೆ ಟೈಮ್ಗೆ 8:15 ನಿಮಿಷಕ್ಕೆ ರಾತ್ರಿ ಹೊಸದಿಲ್ಲಿಯಲ್ಲಿ ಈ ಪ್ರಕಟಣೆ ಮಾಡಿದರು. ಅದೇ ದಿನ ಮೋದಿ ಅವರಿಂದ ರಾಷ್ಟ್ರಕ್ಕೆ ಒಂದು ಅನಿಗದಿತ ನೇರ ಪ್ರಸಾರ ಭಾಷಣದಲ್ಲಿ ಮಹಾತ್ಮ ಗಾಂಧಿ ಸರಣಿಯ ಎಲ್ಲ 500 ರೂಪಾಯಿ ಹಾಗೂ 1000 ರೂಪಾಯಿಗಳ ಬ್ಯಾಂಕ್ ನೋಟುಗಳ ಪರಿಚಲನೆ ಅಮಾನ್ಯವಾಗಿದೆ ಎಂದು ಘೋಷಿಸಿ ಈ ಪ್ರಕಟಣೆ ಮಾಡಲ್ಪಟ್ಟಿತು. ಹಳೆಯ ಬ್ಯಾಂಕ್ ನೋಟುಗಳನ್ನು ಮಹಾತ್ಮ ಗಾಂಧಿ ಹೊಸ ಸರಣಿಯ ಹೊಸ 500 ರೂಪಾಯಿಯ ಮತ್ತು 2000 ರೂಪಾಯಿಯ ಬ್ಯಾಂಕ್ ನೋಟುಗಳ ನೀಡಿಕೆಯ ವಿನಿಮಯವನ್ನು ಘೋಷಿಸಿತು. ಈ ನೋಟುಗಳ ಅಮಾನ್ಯೀಕರಣದ ಉದ್ದೇಶ ಏನಾಗಿತ್ತಂದ್ರೆ ಕಪ್ಪು ಹಣ, ಭ್ರಷ್ಟಾಚಾರ, ಖೋಟಾ ನೋಟು, ಭಯೋತ್ಪಾದನೆ ತಡೆಗೆ ಅಚ್ಚರಿಯ ನಿರ್ಧಾರ ಕೈಗೊಂಡಿರುವ ಕೇಂದ್ರ ಸರ್ಕಾರ ಮಂಗಳವಾರ ಮಧ್ಯರಾತ್ರಿಯಿಂದ 500 ರೂಪಾಯಿಯ ಮತ್ತು 1000 ರೂಪಾಯಿಯ ಮುಖಬೆಲೆಯ ನೋಟುಗಳ ಚಲಾವಣೆ ರದ್ದುಪಡಿಸಿತು. ಇದೇ ಮೊದಲ ಬಾರಿ ಸುದ್ದಿವಾಹಿನಿಗಳ ಮೂಲಕ ಅನಿರೀಕ್ಷಿತವಾಗಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಈ ನಿರ್ಧಾರವನ್ನು ಪ್ರಕಟಿಸಿದರು. ಇದರ ಕುರಿತಾಗಿ ಅಂದರೆ ಡಿಮಾನಿಟೈಸೇಷನ್ ಕುರಿತಾಗಿ ವಿವರವಾಗಿ ಇರುವಂತಹ ಎಸ್ಸೆಯನ್ನ ಅದರ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಕ್ಯಾಶ್ಲೆಸ್ ಎಕನಾಮಿ ಅಂದರೆ ನಗದು ರಹಿತ ಎಕನಾಮಿ. ನಗದು ರಹಿತ ವಹಿವಾಟು ಅಂದರೆ ಏನಂತ ತಿಳ್ಕೊಳ್ಳೋಣ. ಯಾವುದೇ ವಸ್ತುಗಳ ವ್ಯಾಪಾರ, ಸೇವಾ ಶುಲ್ಕ,
ಇಂತಹ ಇತರೆ ಹಣ ಪಾವತಿಸುವ ಮತ್ತು ಪಡೆಯುವ ವಹಿವಾಟುಗಳನ್ನು ನೋಟು ಮತ್ತು ಚಿಲ್ಲರೆಗಳನ್ನು ಬಳಸದೆ ಡಿಜಿಟಲ್ ಮೂಲಕ ವ್ಯವಹಾರ ಮಾಡುವುದು ಇದರ ಅರ್ಥ ಆಗಿದೆ. ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವವರಿಗೆ ರುಪೇ ಡೆಬಿಟ್ ಕಾರ್ಡ್ ಅಲ್ಲದೆ ಗ್ರಾಹಕರಿಗೆ ಕ್ರೆಡಿಟ್ ಮತ್ತು ಪ್ರಿಪೇಯ್ಡ್ ಕಾರ್ಡ್ ಕೂಡ ನೀಡಲಾಗುತ್ತದೆ. ಈ ಕಾರ್ಡನ್ನು ಉಪಯೋಗಿಸಿ ಬ್ಯಾಂಕ್ ಆಫ್ ಸೇಲ್ ಮಿಷನ್ ಮೂಲಕ ಸ್ವೈಪ್ ಮಾಡಿ ನಗದು ರಹಿತ ವಹಿವಾಟು ಮಾಡಬೇಕಾಗುತ್ತದೆ. ಕಾರ್ಡ್ಗಳ ಸೌಲಭ್ಯದೊಂದಿಗೆ ವ್ಯವಹಾರ ನಡೆಸಲು ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ಕಿಸಾನ್ ಕಾರ್ಡ್ ಬದಲಾಗಿಯೂ ರುಪೇ ಕಾರ್ಡ್ ಅನ್ನು ಕೊಡುತ್ತಿದೆ. ಇದಕ್ಕೆ ಸರ್ಕಾರದ ಆದೇಶವೂ ಇದೆ. ರೈತರು ಇನ್ನು ಬದಲಾಯಿಸಿಕೊಳ್ಳಬೇಕು. ಬಿಸಿನೆಸ್ ಕರೆಸ್ಪಾಂಡೆಂಟ್ ಬಿಸಿ ಸುವಿಧಾ ಅಥವಾ ಬ್ಯಾಂಕ್ ಮಿತ್ರದಿಂದ ಮನೆ ಬಾಗಿಲಿಗೆ ರುಪೇ ಕಾರ್ಡ್ ತಲುಪಲಿದ್ದು ಇದೊಂದು ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆಯಾಗಿದೆ. ಹಲವರು ನೆಫ್ಟ್ ಅಂದರೆ NEFT ಮತ್ತು RTGS ಉಪಯೋಗಿಸಿಕೊಂಡು ಪ್ರತ್ಯೇಕವಾಗಿ 2 ಲಕ್ಷದವರೆಗೂ ವ್ಯವಹಾರ ಮಾಡಬಹುದು. ಇದರೊಂದಿಗೆ ಚೆಕ್ ಮೂಲಕವೂ ಯಾವುದೇ ಶುಲ್ಕ ಇಲ್ಲದೆ ಹಣವನ್ನು ವರ್ಗಾಯಿಸಬಹುದು. ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ರೋಹಿಂಗ್ಯಾ ಬಿಕ್ಕಟ್ಟು. ಮ್ಯಾನ್ಮಾರ್ನಿಂದ ಪಲಾಯನ ಮಾಡಿ ಭಾರತಕ್ಕೆ ಬಂದು ಅಕ್ರಮವಾಗಿ ನೆಲೆಸಿರುವ ರೋಹಿಂಗ್ಯಾ ಮುಸ್ಲಿಂ ಸಮುದಾಯದವರನ್ನು ವಾಪಸ್ ಕಳುಹಿಸಲಾಗುವುದು ಎಂಬ ಕೇಂದ್ರ ಸರ್ಕಾರದ ನಿಲುವು ವ್ಯಾಪಕ ಚರ್ಚೆಗೆ ಒಳಗಾಗಿತ್ತು. ಹುಟ್ಟಿ ಬೆಳೆದ ಊರಿನಲ್ಲೇ ಕಿರುಕುಳ, ಹಿಂಸೆಗೆ ಒಳಗಾಗಿ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡಿ ಆಶ್ರಯ ಬೇಡಿ ತಲುಪಿದ ದೇಶಗಳಲ್ಲಿ ತಿರಸ್ಕೃತರಾಗಿ ವಿಶ್ವಸಂಸ್ಥೆ ಹೇಳುವ ಪ್ರಕಾರ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ತೊಂದರೆ ಅನುಭವಿಸುತ್ತಿರುವ ಸಮುದಾಯವೇ ಮಯನ್ಮಾರ್ನ ರೋಹಿಂಗ್ಯಾ ಮುಸ್ಲಿಮರು. ಆಗಸ್ಟ್ 25ರ ಬಳಿಕ ಈ ಜನರು ಮಯನ್ಮಾರ್ನಿಂದ ಮತ್ತೆ ಸಾಮೂಹಿಕವಾಗಿ ಪಲಾಯನ ಮಾಡುತ್ತಿದ್ದಾರೆ. ಈ ರೋಹಿಂಗ್ಯಾ ಮುಸ್ಲಿಮರು ಯಾರು ಅಂದರೆ, ಬಂಗಾಳಿ ಭಾಷೆ ಮಾತನಾಡುವ ಈ ಜನರು 15ನೇ ಶತಮಾನದಿಂದಲೇ ಮಯನ್ಮಾರ್ನಲ್ಲಿ ನೆಲೆಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ವಸಾಹತುಶಾಹಿ ಆಡಳಿತದ ಕಾಲದಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದವರು ಎಂದು ಮಯನ್ಮಾರ್ ಸರ್ಕಾರ ಇವರನ್ನು ಪರಿಗಣಿಸುತ್ತಿದೆ. ಈ ಜನರಿಗೆ ಮಯನ್ಮಾರ್ ಸರ್ಕಾರ ಪೌರತ್ವ ನೀಡಿಲ್ಲ. ಹೀಗೆ ನೀಡದೆ ಇರುವುದಕ್ಕೆ ಅಲ್ಲಿನ ಕಾನೂನಿನ ಬೆಂಬಲವೂ ಕೂಡ ಇದೆ. ಸೊ ಅವರು ಬೇರೆ ಬೇರೆ ದೇಶಗಳಿಗೆ ಪಲಾಯನ ಮಾಡುತ್ತಿರುವ ಕುರಿತಾಗಿ ರೋಹಿಂಗ್ಯಾ ಬಿಕ್ಕಟ್ಟು ಅನ್ನುವ ಟಾಪಿಕ್ ಇಂಪಾರ್ಟೆಂಟ್ ಆಗಿದೆ. ಅದರ ವಿವರಣಾತ್ಮಕವಾದಂತಹ ಆಡಿಯೋ ಅಂದರೆ ಎಸ್ಸೆ ಆಡಿಯೋ ಯೂಟ್ಯೂಬ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮುಂದಿನ ಇಂಪಾರ್ಟೆಂಟ್ ಟಾಪಿಕ್ ವಿಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣ. ಮಹಿಳಾ ಸಬಲೀಕರಣ ಅಂದರೆ ಹಳೆಯ ಸಾಂಪ್ರದಾಯಿಕ ಚೌಕಟ್ಟು ಮೀರಿ ಹೊಸ ಅತ್ಯುತ್ತಮ ಅವಕಾಶಗಳಿಗೆ ತಮ್ಮನ್ನು ತೆರೆದುಕೊಳ್ಳುವುದಕ್ಕೆ ಅವರನ್ನು ಸಜ್ಜಾಗಿಸುವುದು ಎಂದರ್ಥ. ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಷ್ಟೇ ಅಲ್ಲದೆ ಹಲವು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಭಾರತ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಹೊಸ ಅರ್ಥವನ್ನೇ ಕೊಟ್ಟಿದೆ ಎಂದು ನಿರ್ಮಲಾ ಸೀತಾರಾಮನ್ ಕೇಂದ್ರ ರಕ್ಷಣಾ ಸಚಿವೆಯವರು ಹೇಳಿಕೆಯನ್ನ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ನರೇಂದ್ರ ಮೋದಿಯವರು ಸ್ವತಂತ್ರ ದಿನೋತ್ಸವದಂದು ಕೆಂಪುಕೋಟೆಯಿಂದ ಮಾಡಿದ ಮೊದಲ ಭಾಷಣದಲ್ಲಿ ಹೇಳಿದ ಮಾತು ಇದು. ಅದುವರೆಗಿನ ಲಿಂಗ ಸಂಬಂಧಿ ಏಕತಾನತೆಯ ಸಾಮಾಜಿಕ ನಿಲುವನ್ನು ಮುರಿದ ಸಂದರ್ಭ ಅದು. ಮಹಿಳಾ ಸಬಲೀಕರಣ ಅಂದರೆ ಏನಂದ್ರೆ ಅಂತ ನೋಡೋಣ. ಮಹಿಳೆಯರಲ್ಲಿ ಬೌದ್ಧಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಬಲವನ್ನು ಹೆಚ್ಚಿಸುವುದಕ್ಕೆ ಮಹಿಳಾ ಸಬಲೀಕರಣ ಸಶಕ್ತತೆ ಎನ್ನುತ್ತಾರೆ. ಸಬಲೀಕರಣ, ಶಕ್ತತೆ ಎನ್ನುವುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವುದೇ ಆಗಿರುತ್ತದೆ. ಸಬಲೀಕರಣ, ಸಶಕ್ತತೆ ಎಂದರೆ ಅವರ ಅರ್ಹತೆ ಸಾಮರ್ಥ್ಯವನ್ನು ಹೆಚ್ಚಿಸುವುದಾಗಿದೆ. ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವುದಾಗಿದೆ. ಮಾಹಿತಿ ಮತ್ತು ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳುವ ಹಾಗೂ ಅವುಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದುವುದಾಗಿದೆ. ಅವರ ಇಚ್ಛೆಗೆ ಅನುಸಾರವಾಗಿ ಆಯ್ಕೆ ಮಾಡುವ ಅವಕಾಶಗಳನ್ನು ಹೊಂದುವುದು. ಒಟ್ಟಿಗೆ ಅಥವಾ ಗುಂಪು ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ
ವಿಶ್ವಾಸದಿಂದ ದೃಢಪಡಿಸುವ ಸಾಮರ್ಥ್ಯ ಹೊಂದುವುದು. ಬದಲಾವಣೆಯನ್ನು ಮಾಡುವುದರಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದುವುದು. ಸ್ವಯಂ ಮತ್ತು ಗುಂಪು ಪ್ರಾಬಲ್ಯವನ್ನು ಹೆಚ್ಚಿಸಲು ವಿವಿಧ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಇತರರ ಗ್ರಹಿಕೆ ಶಕ್ತಿಯನ್ನು ಬದಲಾಯಿಸುವಂತೆ ಮಾಡುವುದು. ಸ್ವಯಂ ಪ್ರೇರಿತರಾಗಿ ನಿರಂತರ ಬದಲಾವಣೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದು. ಆತ್ಮಾಭಿಮಾನ ಹೆಚ್ಚು ಮಾಡುವುದರಲ್ಲಿ ಹಾಗೂ ಕಳಂಕದಿಂದ ಪಾರಾಗುವುದರಲ್ಲಿ ತೊಡಗಿಕೊಳ್ಳುವುದು. ಇದಿಷ್ಟು ಪಾರ್ಟ್ 1ನಲ್ಲಿ ಕೊಟ್ಟಿರುವಂತಹ PSI ಹಾಗೂ KS ಹಾಗೂ ಇನ್ನುಳಿದ ಎಕ್ಸಾಮ್ಗಳಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಎಸ್ಸೆ ಟಾಪಿಕ್ಸ್ಗಳು. ಇದರ ವಿವರಣಾತ್ಮಕವಾದಂತಹ ಆಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಸೊ ನೋಡ್ಕೊಳ್ಳಿ.